ಬೆಂಗಳೂರು ನಗರದ ಕೊತ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಮದರಸದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡಿ ದೌರ್ಜನ್ಯವನ್ನು ಎಸಗಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ನಾನು ಪ್ರಸ್ತುತವಾಗಿ ಅದೇ ಜಾಗದಲ್ಲಿದ್ದೇನೆ. ಕೊತ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ತಣಿಸಂದ್ರ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಮದರಸ ಜಾಮಿಯಾ ಆಯಿಷಾ ಸಿದ್ದಿಕಿ ಲಿಲ್ ಬಾನತ್ ಏನಂತ ಈ ಮದರಸದ ಹೆಸರಿದೆ. ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆಯನ್ನು ನಡೆಸಿ ದೌರ್ಜನ್ಯವನ್ನ ಮಾಡಲಾಗಿದೆ ಎನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಹೆಣ್ಣು ಮಕ್ಕಳಿಗೆ ದಯನೀಯವಾಗಿ ಹಲ್ಲೆಯನ್ನ ಮಾಡುವಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಕೀಲರಾಗಿರುವಂತಹ ಹುಸೇನ್ ಎನ್ನುವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗೆ ಕೊತ್ನೂರು ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿಯೂ ಕೂಡ ಒಂದು ದೂರನ್ನು ದಾಖಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದಂತಹ ಕೊತ್ನೂರು ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತಹ ಆರೋಪಿ ಹಸನ್ ಅಲಿ ಎನ್ನುವಂತಹ ಒಬ್ಬ ಆರೋಪಿಯನ್ನು ಕೂಡ ಬಂಧನವನ್ನ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಈ ಮದರಸದ ಮೇಲೆ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಹಾಗೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಕೂಡ ನಡೆಸಿದ್ದಾರೆ ಎನ್ನುವಂತ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈ ಆರೋಪಿಯನ್ನ ಬಂಧನವನ್ನ ಮಾಡಿ ಸದ್ಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಸಿಡಬ್ಲ್ಯೂಸಿ ಅಧಿಕಾರಿಗಳು ಕೂಡ ಇಲ್ಲಿಗೆ ಭೇಟಿಯನ್ನು ನೀಡಿ ಒಂದು ತನಿಖೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಆ ಸಿಡಬ್ಲ್ಯೂಸಿ ಅಧಿಕಾರಿಗಳ ರಿಪೋರ್ಟ್ ಏನ್ ಬರುತ್ತೆ, ಆ ರಿಪೋರ್ಟ್ ಬಂದ ನಂತರ ಯಾವ ರೀತಿಯಾದಂತಹ ದೌರ್ಜನ್ಯಗಳಾಗಿರ್ಬೋದು, ಹಲ್ಲೆಗಳಾಗಿರ್ಬೋದು ಇಲ್ಲಿ ನಡೆದಿದ್ದಾವೆ ಎನ್ನುವಂತ ಒಂದು ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಪೊಲೀಸರು ಕೂಡ ನಡೆಸ್ತಾ ಹೋಗ್ತಾರೆ. 2021ರಿಂದ ಈ ಮದ್ರಾಸದಲ್ಲಿ ಒಂದಿಷ್ಟು ವ್ಯಾಸಂಗವನ್ನ ಕಲಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಒಂದು ಕುಟುಂಬದವರು ಇದನ್ನ ನೋಡ್ಕೊಳ್ತಾ ಇದ್ರು. ಒಬ್ಬರು ತಂದೆ ಹಾಗೆ ಇಬ್ಬರು ಮಕ್ಕಳು ಈ ಮದ್ರಾಸವನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ವಿಪರ್ಯಾಸ ಏನಂತ ಹೇಳಿದ್ರೆ ಜೀವನದ ಪಾಠವನ್ನ ಕಲಿಸಬೇಕಾದಂತಹ ಮದ್ರಾಸ ಇದು. ಇಲ್ಲಿ ಪಾಠವನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಹಾಗೆ ಯಾವ ರೀತಿಯಾಗಿ ಸಭ್ಯರಾಗಿ ವರ್ತನೆಯನ್ನ ಮಾಡೋದು ಅನ್ನೋದನ್ನ ಹೇಳ್ಕೊಡ್ಬೇಕಾಗುತ್ತೆ. ಆದ್ರೆ ಇಲ್ಲಿನ ಮದ್ರಾಸದ ಸಿಬ್ಬಂದಿಯ ಈ ರೀತಿಯಾಗಿ ಒಂದು ಅನುಚಿತ ವರ್ತನೆಯನ್ನ ಮಕ್ಕಳ ಜೊತೆ ತೋರಿರುವುದು ಒಂದು ನಿಜಕ್ಕೂ ಒಂದು ವಿಷಾದನೀಯ ಸಂಗತಿ ಆಗಿರುವಂತದ್ದು. ಸದ್ಯ ಇದನ್ನ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಸಂಬಂಧಪಟ್ಟಂತಹ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.